ಈಗ ಎಫ್ ಡಿ ಯೋಜನೆಯಲ್ಲಿ ನೀವು ಹಣವನ್ನು ಹೂಡಿಕೆ ಮಾಡ್ತಿದ್ರೆ ಈಗ ನಿಮಗೆ ಪ್ರಮುಖವಾಗಿ 5 ಹೊಸ ರೂಲ್ಸ್ಗಳಾದರೆ ಇದೆ. ಬನ್ನಿ ಆ ರೂಲ್ಸ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಎಫ್ ಡಿ ಇಟ್ಟೋರಿಗೆ ಈಗ ಪ್ರಮುಖವಾಗಿ 5 ರೂಲ್ಸ್ಗಳಾದರೆ ಇದೆ. ಪ್ರತಿಯೊಂದು ರೂಲ್ಸ್ನ ಬಗ್ಗೆ ತಿಳ್ಕೊತಾ ಹೋಗೋಣ ಬನ್ನಿ. ಸೊ ಮೊದಲನೇ ರೂಲ್ಸ್ ಏನಂತಂದರೆ, ಸೊ ನೀವು ಎಫ್ ಡಿ ಹಣವನ್ನು ಪಾವತಿ ಮಾಡ್ತಿರ್ತೀರಲ್ವಾ, ಸೊ ಅದು 10,000 ಹಣ ಇದ್ದರೆ ನಿಮಗೆ 3 ತಿಂಗಳಲ್ಲಿ ಹಣವನ್ನು ವಾಪಸ್ ಪಡಿತಕ್ಕಂತಹ ಒಂದು ಅವಕಾಶ ಆದರೆ ಇರುತ್ತೆ. ಓಕೆನಾ. ನೀವು ಬೇಕಿದ್ದರೆ 10,000 ಒಳಗಡೆ ಇದ್ದರೆ ನೀವು ಕಟ್ಟಿರ್ತಕ್ಕಂಥ ಹಣ 3 ತಿಂಗಳಲ್ಲಿ ನೀವು ಹಣವನ್ನು ವಾಪಸ್ ಆದರೆ ಪಡ್ಕೋಬೋದಾಗಿರುತ್ತೆ. ಆದರೆ ಯಾವುದೇ ರೀತಿ ಬಡ್ಡಿ ಇರೋದಿಲ್ಲ. ಆ್ಯಂಡ್ ಎರಡನೇ ಹೊಸ ರೂಲ್ಸ್ ಏನಂತಂದರೆ, ಆ ಹಣ ಮೀನ್ಸ್ ಎಫ್ ಡಿ ಯೋಜನೆ ಕಂಪ್ಲೀಟ್ ಆಗೋಷ್ಟರಲ್ಲಿ 50% ಹಣವನ್ನು ನೀವು ಪಡಿಬೋದಾಗಿರುತ್ತೆ. ಆ್ಯಂಡ್ ಮೂರನೇ ರೂಲ್ಸ್ ಏನು ಅಂತಂದರೆ, ಮೆಚ್ಯೂರಿಟಿ ನಿಯಮವನ್ನು 14 ದಿನದ ಒಳಗಡೆ ಸೊ ಬ್ಯಾಂಕ್ಗಳಿಂದ ನಿಮಗೆ ತಿಳಿಸ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತಿರಬೇಕಾಗಿರುತ್ತೆ. ಈ ಒಂದು ರೂಲ್ಸನ್ನು ಸಹ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ ನಾಲ್ಕನೇ ರೂಲ್ಸ್ ಏನು ಅಂತಂದರೆ, 40,000ಕ್ಕಿಂತ ಹೆಚ್ಚು ಬಡ್ಡಿಯನ್ನು ನೀವೇನಾದರೂ ಪಡೆದ್ರೆ ಸೊ ನೀವು ತೆರಿಗೆಯನ್ನು ಪಾವತಿಸಬೇಕಾಗಿರುತ್ತೆ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಆ್ಯಂಡ್ 60 ವರ್ಷ ಮೇಲ್ಪಟ್ಟಂಥವರು ಸಹ 50,000ಕ್ಕಿಂತ ಹೆಚ್ಚು ಹಣವನ್ನು ನೀವೇನಾದರೂ ಬಡ್ಡಿಯ ಮುಖಾಂತರ ಪಡೆದ್ರೆ ಸೊ ನೀವು ಸಹ ತೆರಿಗೆಯನ್ನು ಪಾವತಿ ಮಾಡಬೇಕಾಗಿರುತ್ತೆ ಅಂತ ಹೇಳಿ ಈಗ ಹೊಸ ನಿಯಮವನ್ನು ಜಾರಿಗೆ ಮಾಡಿರ್ತಕ್ಕಂಥದ್ದು. ಓಕೆನಾ. ಸೊ ಇದು ಎಫ್ ಡಿ ಇಟ್ಟೋರಿಗೆ 5 ಹೊಸ ರೂಲ್ಸನ್ನು ತಿಳಿಸಿರ್ತಕ್ಕಂಥದ್ದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಸೊ ಇದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನೆಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತು ಈಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ. ಸೊ ಥ್ಯಾಂಕ್ ಯು. ಬಾಯ್.